ಸಿಲಿಕಾನ್ ಸಿಟಿಯಲ್ಲಿ ಡೆಂಘಿ ಡಂಗೂರ ಪಾಲಿಕೆ ನಿರ್ಲಕ್ಷ್ಯದಿಂದ ಹರಡುತ್ತಿದೆಯಾ ಮಾರಕ ರೋಗ. ರಿಪಬ್ಲಿಕ್ ರಿಯಾಲಿಟಿ ಚೆಕ್ನಲ್ಲಿ ಬೆಚ್ಚಿ ಬೀಳಿಸೋ ಸುದ್ದಿ. ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಕಾಟೇರ ವಿಲವಿಲ. ಇಂದು ಡೆವಿಲ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಅಂತ್ಯ. ದರ್ಶನ್ಗೆ ಮತ್ತೆ ಜೈಲೇ ಫಿಕ್ಸಾ? ಸಿಎಂ ತವರಲ್ಲೇ ಭ್ರಷ್ಟಾಚಾರದ ಜ್ವಾಲಾಮುಖಿ. ಸಿಎಂ ಕುಟುಂಬಕ್ಕೂ ಸುತ್ತಿಕೊಳ್ತಾ ಇದೆ ಮೂಡ ಕಂಟಕ. ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದ ಬಿಜೆಪಿಗರು. ದಕ್ಷಿಣ ಕನ್ನಡ ಕರಾವಳಿಯಲ್ಲಿ ಭಾರೀ ಮಳೆ. ಬೆಳ್ತಂಗಡಿ ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ. ಮೀನುಗಾರರಿಗೂ ಅಲರ್ಟ್. ವಿಶ್ವಕಪ್ನೊಂದಿಗೆ ಭಾರತಕ್ಕೆ ಬಂದಿಳಿದ ಟೀಂ ಇಂಡಿಯಾ. ರೋಹಿತ್ ಪಡೆ ಅಭಿನಂದಿಸಲಿರೋ ಮೋದಿ. ಸಂಜೆ ವಾಂಖೆಡೆಯಲ್ಲಿ ವಿಜಯೋತ್ಸವ. T20 ವಿಶ್ವ ಸಮರ ಗೆದ್ದು ಭಾರತಕ್ಕೆ ಟೀಂ ಇಂಡಿಯಾ ಆಟಗಾರರು ಬಂದಿಳಿದಿದ್ದಾರೆ. ಬಾರ್ಬಡೋಸ್ನಿಂದ ದೆಹಲಿಗೆ ಬಂದಿಳಿದಿದ್ದಾರೆ ಚಾಂಪಿಯನ್ಸ್. ವಿಶ್ವಕಪ್ನೊಂದಿಗೆ ಆಗಮಿಸಿದೆ ರೋಹಿತ್ ಪಡೆ. ವಿಮಾನ ನಿಲ್ದಾಣದಲ್ಲಿ ಯಂಗ್ ಟೈಗರ್ಸ್ಗೆ ಭವ್ಯ ಸ್ವಾಗತ ಕೋರಲಾಯಿತು. ಬೆಳಗ್ಗೆ 11 ಗಂಟೆಗೆ ಟೀಂ ಇಂಡಿಯಾ ಭೇಟಿಯಾಗಲಿದ್ದಾರೆ. ಅಂದರೆ ಆಟಗಾರನ ಭೇಟಿಯಾಗಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಹಾಗಾಗಿ ಅವತ್ತು T20 ವಿಶ್ವಕಪ್ ಗೆದ್ದಂತಹ ಕ್ಷಣ ಎಲ್ಲದರ ಬಗ್ಗೆ ಕೂಡ ಮಾತುಕತೆ ಆಗುತ್ತಂತೆ ಭೇಟಿ ಸಂದರ್ಭದಲ್ಲಿ. ಅದಾದ ಬಳಿಕ ಸಂಜೆ ವಾಂಖೆಡೆ ಮೈದಾನದಲ್ಲಿ ವಿಜಯೋತ್ಸವದ ಆಚರಣೆ ಕೂಡ ಆಗುತ್ತೆ. ಸಂಜೆ ತೆರೆದ ವಾಹನದಲ್ಲಿ ಮುಂಬೈನಲ್ಲಿ ಮೆರವಣಿಗೆ ಕೂಡ ಇರುತ್ತೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸದ್ಯ ದೆಹಲಿಯ ಏರ್ಪೋರ್ಟ್ಗೆ ಬಂದಿಳಿದಂತಹ ಆಟಗಾರರು ನಂತರ ಅಲ್ಲಿಂದ ನೋಡಿ ಆಟಗಾರನ ಬರ್ಮಾಡ್ಕೊಂಡಿರುವಂತಹ ಕ್ಷಣ ಇದು. ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ಅವರು ಬರ್ತಾ ಇದ್ದಂತೆ. ಹಾಗಾಗಿ ನೇರವಾಗಿ ಅಲ್ಲಿಂದ ಒಂದು ಖಾಸಗಿ ಬಸ್ ಮೂಲಕ ITC ಮೌರ್ಯ ಹೋಟೆಲ್ಗೆ ರೋಹಿತ್ ಪಡೆಯನ್ನ ಕರೆದುಕೊಂಡು ಹೋಗಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಸಮಯ ನಿಗದಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ ಟೀಂ ಇಂಡಿಯಾ ಆಟಗಾರರು. ಅವತ್ತು T20 ವಿಶ್ವಕಪ್ ಗೆದ್ದಂತಹ ಕ್ಷಣ, ಮ್ಯಾಚ್ನ ಹೈಲೈಟ್ಸ್, ಅದ್ಭುತ ಕ್ಷಣಗಳ ಬಗ್ಗೆ ಮೆಲುಕು ಹಾಕಲಿದ್ದಾರೆ ಆಟಗಾರರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ. ಅದಾದ ಬಳಿಕ ಸಂಜೆ ವಾಂಖೆಡೆ ಮೈದಾನದಲ್ಲಿ ವಿಜಯೋತ್ಸವ, ಗೆದ್ದ ಸಂಭ್ರಮದ ಆಚರಣೆ ಇವತ್ತು ಸಂಜೆ 5 ಗಂಟೆಗೆ. ಅದಾದ ಬಳಿಕ ತೆರೆದ ವಾಹನದಲ್ಲಿ ಮುಂಬೈನಲ್ಲಿ ಮೆರವಣಿಗೆ ಕೂಡ ಇರುತ್ತಂತೆ ಆಟಗಾರರು. ಸಹಜವಾಗಿ ಅಭಿಮಾನಿಗಳು ಅವ್ರನ್ನ ನೋಡಬೇಕು, ಶುಭಾಶಯ ಕೋರಬೇಕು ಅಂತ ಕಾಯ್ತಾ ಇರೋದ್ರಿಂದ ತೆರೆದ ವಾಹನದ ಮೂಲಕ ಮೆರವಣಿಗೆ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಅವ್ರಿಗೆ ವಿಶ್ ಕೂಡ, ಶುಭಾಶಯವನ್ನ ಕೂಡ ತಿಳಿಸಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಸುಮಾ ಸಾಲಿಯನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುಮಾ, ಇವತ್ತು ಟೀಂ ಇಂಡಿಯಾ ಆಟಗಾರರು ತಾಯ್ನಾಡಿಗೆ ವಾಪಸ್ ಆಗ್ತಾ ಇದ್ದಂತೆ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿದ್ದನ್ನ